ನಾನಿವತ್ತು ನನ್ನ ಪರ್ಸ್ನಲ್ ಬುಕ್ ಶೆಲ್ಫನ್ನು ಕ್ಲೀನ್ ಮಾಡ್ತಾ ಇದ್ದೆ. ಹಾಗಾಗಿ ನನ್ನ ಹತ್ರ ಇರುವಂತಹ ಪುಸ್ತಕಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಕೂಡ ಮಾರಾಟ ಮಾಡ್ತೀವಿ. ಅರ್ಧ ಬೆಲೆಗೆ ನಿಮಗೆ ಯಾವುದೇ ಪುಸ್ತಕಗಳು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಬನ್ನಿ ಒಂದೊಂದೇ ಪುಸ್ತಕಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು ಅಂಕಣ ಬರಹಗಳು ಪದಸಾಗರ. ಇದನ್ನು ಬರೆದವರು ನವೀನ್ ಸಾಗರ್ ಅವರು. ಫೇಸ್ಬುಕ್ಕನ್ನು ಯಾರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಿ ಅವರಿಗೆ ಇವರ ಪರಿಚಯ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಇವರ ತಮ್ಮ ಬರಹಗಳಿಂದನೇ ತುಂಬ ಫೇಮಸ್ ಆಗಿದ್ದಾರೆ. ಶಾರ್ಟ್ ಲೈನಿಂದ ಹಿಡಿದು ತುಂಬ ದೀರ್ಘವಾದಂತಹ ಬರಹಗಳನ್ನ ಬರೀತಾರೆ. ಹಾಗಾಗಿ ಕೆಲವೊಂದು ಬರಹಗಳು ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಹೊರ ಹಾಕ್ತಿದ್ದಾರೇನೋ ಅಂತ ಅನಿಸುತ್ತೆ. ಮೇ ಬಿ ಕೊರೋನಾ ಟೈಮಲ್ಲಿ ಏನೋ ತರಿಸ್ಕೊಂಡಿದ್ದು ಅಂತ ನನಗೆ ನೆನಪು. ಆಟೋಗ್ರಾಫ್ ಕೂಡ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಇದರ ಪ್ರೈಸ್ ಬಂದು 150 ರೂಪಾಯಿಗಳು. ಮತ್ತೊಂದು ಪುಸ್ತಕ ವಿಶ್ವೇಶ್ವರ್ ಭಟ್ ಅವರ ಹರಿಲಾಲ ಗಾಂಧಿ ಮಹಾತ್ಮನ ಮಗನ ದುರಂತ ಕಥನ. ಇದು ಅಂಕಿತ ಪುಸ್ತಕ ಪ್ರಕಾಶನದ್ದು. ಇದರ ಬೆಲೆ 295. ಈ ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಚಿಕ್ಕವಳಿದ್ದಾಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಇದು ಕಾದಂಬರಿ ರೂಪದಲ್ಲಿ ಪ್ರಕಟ ಆಗ್ತಾ ಇತ್ತು. ಆವಾಗ ನಾನು ಇದರ ಕಂಪ್ಲೀಟ್ ವರ್ಷನನ್ನು ಓದಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದು ಬುಕ್ ಸಂಗ್ರಹ ಆಗಿದೆ, ಅಂಕಣ ಬರಹಗಳ ಸಂಗ್ರಹ ಆಗಿದೆ ಅಂತ ಗೊತ್ತಾದಾಗ ನಾನು ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡದ್ದು. ನೆಕ್ಸ್ಟು ಭಾರತಿ ಬಿ.ವಿ. ಇವರು ಕೂಡ ಫೇಸ್ಬುಕ್ಕಲ್ಲಿ ತುಂಬ ಚಿರಪರಿಚಿತರು. ತಮ್ಮ ಕ್ಯಾನ್ಸರ್ ವಿರುದ್ಧದ ಹೋರಾಟವನ್ನು ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ, ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಇದು ಕೂಡ ಇದರ ಬೆಲೆ ಬಂದು ಆಟೋಗ್ರಾಫ್ ಕೂಡ ಹಾಕಿ ಕಳಿಸಿದ್ರು. ಇದರ ಬೆಲೆ ಬಂದು 150 ರೂಪಾಯಿಗಳು. ನೆಕ್ಸ್ಟ್ ಪುಸ್ತಕ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರದು ಪ್ಯಾಪಿಲಾನ್ 2. ಪ್ಯಾಪಿಲಾನ್ 1 ಕೂಡ ಇದೆ ನನ್ನ ಹತ್ರ. ಎಲ್ಲಿದೆ ಅಂತ ಕಾಣಿಸ್ತಿಲ್ಲ. ಮೇ ಬಿ ಸಿಕ್ಕಿದಾಗ ಹಂಚ್ಕೊತೀನಿ, ಶೇರ್ ಮಾಡ್ಕೊತೀನಿ. ಇದು ಒಬ್ಬ ಅಪರಾಧಿಯ ಕತೆ. ಜೈಲಿನಲ್ಲಿ ಅವನ ಅನುಭವಗಳು ಈ ಪುಸ್ತಕದಲ್ಲಿದೆ. ಇದರ ಬೆಲೆ 162 ರೂಪಾಯಿಗಳು. ನೆಕ್ಸ್ಟ್ ಪುಸ್ತಕ ಬಂದು ಎ.ಆರ್. ಮಣಿಕಾಂತ್ರವರದು ಅಮ್ಮ ಹೇಳಿದ 8 ಸುಳ್ಳುಗಳು. ಈ ಪುಸ್ತಕದ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ. ಎ.ಆರ್. ಮಣಿಕಾಂತ್ರವರ ಬಗ್ಗೆನೂ ಕೂಡ ಆಲ್ಮೋಸ್ಟ್ ಪುಸ್ತಕ ಪ್ರೇಮಿಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ಪುಸ್ತಕದ ಬೆಲೆ 120 ರೂಗಳು. ನಿಲೀಮಾ ಪ್ರಕಾಶನ. ಇದು ಸ್ಫೂರ್ತಿದಾಯಕ ಕಥೆಗಳ ಸಂಗ್ರಹ. ನೆಕ್ಸ್ಟು ಪೋಸ್ಟ್ಮ್ಯಾನ್ ಮಲ್ಲಿ ಯಾದವ್. ಕೆಲವೊಂದು ಪುಸ್ತಕಗಳನ್ನ ಹೇಗೆ ತಗೋತಿದ್ದೆ ನಾನು ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಅವರ ಫನ್ಗಳನ್ನು ಅಥವಾ ಅವರ ಒನ್ ಲೈನ್ ಸ್ಟೋರಿಗಳನ್ನು ಓದಿ ಇನ್ಸ್ಪೈರ್ ಆಗಿ ಅವರೊಂದು